ಮುದ್ದೇಬಿಹಾಳ ತಾಲೂಕಿಂದ ನಶಿಬ್ನಾಗ 4 ಗಂಟೆಗೆ ಎದ್ದು ಎಕ್ಸಾಮ್ ಬರಿಬೇಕಂತ ಬಂದೇವ್ರಿ. ಅದ ಆಗಿರೋ ಕಷ್ಟಗಳೆಲ್ಲ ನಮಗ್ ಗೊತ್ತ. ಎಕ್ಸಾಮ್ ಬರಿಬೇಕಂತೇಳಿ ನಾವು ಎಷ್ಟು ಕಷ್ಟ ಪಟ್ಕೊಂಡ್ ಬಂದಿವಿ ಅನ್ನೋದು ನಮಗ್ ಗೊತ್ತ. ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮ್ 10:15 ಅಂತ ಮೆನ್ಷನ್ ಆಗಿದೆ. 10:15 ಎಲ್ಲ 11 ಗಂಟೆ ಆದ್ರೂ ನಮಗ್ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ನಾವು ಬಂದಿರೋದಕ್ಕೆ ಟೈಮ್ ಸೆನ್ಸ್ ಇಲ್ವಾ? ಟೈಮ್ ಸೆನ್ಸ್ ಇರ್ಬೇಕು ತಾನೆ. ನಾವು 10 ನಿಮಿಷ ಲೇಟ್ ಆಗಿ ಬಂದ್ರೆ ಸ್ಟೂಡೆಂಟ್ಸ್ ನ ಒಳಗ್ ಸೇರ್ಸಲ್ಲ. ಮೊನ್ನೆ ಎಕ್ಸಾಂಪಲ್ ನೋಡಿದ್ವಿ, 2 ನಿಮಿಷ ನೀಟಾಗಿ ಲೇಟ್ ಆಗಿ ಬಂದಿದ್ದಕ್ಕೆ ಅವ್ಳು ಆತ್ಮಹತ್ಯೆ ಮಾಡ್ಕೊಳ್ಳ ಅಂತ ಎಕ್ಸಾಂಪಲ್ ಎಲ್ಲ ನಾವು ನೋಡ್ತೀವಿ. ನಮ್ಮ ದೇಶದಲ್ಲಿ ಗೌರ್ನಮೆಂಟ್ ಹೆಂಗಿದೆ ಅಂದರೆ ಎಷ್ಟು ಹೊಸ್ತಾಗಿದೆ ಅಂದರೆ ಸೇಮ್ ನಮ್ಮ ರೋಡ್ಗಳ ಥರನೇ. ನಮ್ಮ ರೋಡ್ಗಳು ಹೆಂಗೆ ತೋರಿಸಿದೈತೆ ನಮ್ಮ ಗೌರ್ನಮೆಂಟು ಹಂಗೆ ತೋರಿಸು. ಈ ಮಾತು ನಾನು ಇವಾಗ ಯಾಕೆ ಹೇಳ್ತೀನಿ ಅಂದರೆ, ನೀನು ನಮ್ಮ ಕರ್ನಾಟಕದಲ್ಲಿ ಆಗಿರೋ ಸಿವಿಲ್ ಪೇಪರ್ ಎಕ್ಸಾಮ್ ಲೀಕ್ ಬಗ್ಗೆ ಇದನ್ನೇ ಯಾಕೆ ಇವಾಗ ಇಷ್ಟು ಹೈಲೈಟ್ ಮಾಡಿ ಹೇಳ್ತಿದ್ದೀನಿ ಅಂತಂದರೆ, ಇದೇ ನೀಟ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೇನೆ ಎಕ್ಸಾಮು ಕೂರಿಸಿಲ್ಲ. ಅದೇ ನಿನ್ನೆ 10:15 ಕೊಡಬೇಕಾಗಿರೋ ಪೇಪರ್ನ 11:15 ಆದರೂ ಕೊಟ್ಟಿಲ್ಲ. 30 ಮಿನಿಟ್ಸ್ ಲೇಟಾಗಿ ಕೊಟ್ಟರು OMR ಮ್ಯಾಚ್ ಆಗ್ತಿಲ್ಲ. ಕ್ರಮ ಸಂಖ್ಯೆ ಕ್ವಶನ್ ಪೇಪರ್ದು ಇದಕ್ಕೂ ಮ್ಯಾಚ್ ಇದೆಯಾ? ಇಲ್ಲಿ ಸೂಪರ್ವೈಸರ್ ಎಂತಾರಿದ್ದಾರೆ ಅಂದ್ರೆ ನಾಲೆಜೇ ಇಲ್ಲ. ಅಂಗನವಾಡಿ ಕೂಡ ಹೋಗಂತ ಟೀಚರ್ಸ್ ಗಳು ಸೂಪರ್ವೈಸರ್ಗಳು ಅಂತವ್ರು ಸೂಪರ್ವೈಸರ್ ಮಾಡಕತ್ತಿದ್ದಾರೆ. ಸ್ವಲ್ಪ ನಾಲೆಜ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ನಿಮ್ಮ ಯೋಗ್ಯತೆಗೆ ಎಕ್ಸಾಮ್ನ ಮಾಡೋಕ್ಕಾಗಿಲ್ಲ ಅಂದರೆ ಎಕ್ಸಾಮ್ನ ಮಾಡಬೇಡಿ. ಇದೇ ಥರ ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಜಾಬ್ ಕೊಡ್ತೀವಿ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಜಾಬ್ ಕೊಡಿ. ಸುಮ್ಮನೆ ಯಾಕೆ ಸ್ಟೂಡೆಂಟ್ಸ್ ಜೀವನ ಹಾಳು ಮಾಡ್ತಿದ್ದೀರಾ? ವರ್ಷದಿಂದ ಕಷ್ಟಪಟ್ಟು ಓದಿರ್ತಾರೆ, ಹಗಲು ಅನ್ನೋದು ಮನೆ ಜವಾಬ್ದಾರಿಗಳೆಲ್ಲ ಬಿಟ್ಟು ಕೂತ್ಕೊಂಡು ಓದಿರ್ತಾರೆ. ಲಾಸ್ಟಲ್ಲಿ ಇಂಥ ಥರ್ಡ್ ಕ್ಲಾಸ್ ತಗೊಳ್ಳು ಮಾಡ್ತೀರಾ. ಇವಾಗೆಲ್ಲ ಐತಪ್ಪ ಸರ್ಕಾರ, ಸ್ಟೂಡೆಂಟ್ಸ್ ಪರ ಸರ್ಕಾರ ಇವಾಗೆಲ್ಲ ಇತ್ತು. ಇವಾಗಂತೂ ಪೇಪರ್ ಲೀಕು, ಎಕ್ಸಾಮ್ ಪೇಪರ್ ಲೀಕು ಕಾಮನ್ ಆಗಿಬಿಟ್ಟೈತೆ ಗುರು. ನಾವು ಅಷ್ಟೊಂದು ದುಡ್ಡು ಇಸ್ಕೊ ಪೇಪರ್ ಲೀಕ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಪೇಪರ್ ಲೀಕ್ ಮಾಡೋದು. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.